ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತು. ಎಲ್ಲರಿಗೆ ನಮಸ್ಕಾರ. ನಾನು ಜಬಿ ಅಜ್ಜು ಮೈಸೂರಿಂದ ಮಾತಾಡ್ತಾ ಇದ್ದೀನಿ, ಗ್ರಾಮ ಪಂಚಾಯತಿ ಮೆಂಬರು. ಇವತ್ತು ನಾವೆಲ್ಲ ಈ ಮಟ್ಟಕ್ಕೆ ಬೆಳೆಯಬೇಕಂದ್ರೆ ನಮ್ಮ ಅಣ್ಣ ಆದ ನಮ್ಮ ನಾಯಕರಾದ BZ ಜಮೀರ್ ಅಹಮದ್ ಖಾನ್ ಅವರೇ ಕಾರಣ. ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ಇವತ್ತು ನಾವು ಮೈಸೂರು ಜಿಲ್ಲೆನಲ್ಲಿ ಅಜ್ಜು ಬ್ರದರ್ಸ್ ಏನ್ ಇವತ್ತು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರದ್ದೇ ಮಾರ್ಗದರ್ಶನ ಕೆಲಸ ಮಾಡ್ಕೊತಾ ಇದೀವಿ. ಇವಾಗ ದಾವಣಗೆರೆ ಮತ್ತೆ ಬಾಗಲಕೋಟೆ ಬೈ ಎಲೆಕ್ಷನ್ ನಡೀತಾ ಐತೆ. ಇದಕ್ ಸಂಬಂಧಪಟ್ಟಂಗೆ ನಮ್ಮ ನಾಯಕರಿಗೆ ಬಲಿಪಶು ಮಾಡೋ ಅಂತ ಷಡ್ಯಂತ್ರ ನಡೀತಾ ಐತೆ. ಖುದ್ದು ಕಾಂಗ್ರೆಸ್ ನಾಯಕರೇ ಅದು ಷಡ್ಯಂತ್ರ ಮಾಡ್ತಾವ್ರೆ. ಅವ್ರಿಗೇನ್ ಹೊಟ್ಟೆ ಕಿಚ್ಚೈತೆ ಗೊತ್ತಿಲ್ಲ, ದೇವ್ರಿಗೇನೆ ಗೊತ್ತು. ಇವತ್ತು ನಮ್ಮ ನಾಯಕರುಗಳು ಜಮೀರ್ ಅಹಮದ್ ಖಾನ್ ಅವರು ಬರೀ ರಾಜ್ಯಕ್ಕಲ್ಲ, ನಮ್ಮ ದೇಶಕ್ಕೇನೆ ಇವತ್ತು ಅವಶ್ಯಕತೆ ಇರುವಂತ ನಾಯಕ. ಕೇರಳಗೆ ಅಲ್ಲಿ ಎಲೆಕ್ಷನ್ ನಡೀತಾ ಐತೆ, ಕರ್ನಾಟಕ ಎಲ್ಲೈತೆ, ಕೇರಳ ಎಲ್ಲೈತೆ. ಇವತ್ತು AICC ಡೈರೆಕ್ಷನ್ ಮೇಲೆ ನಾವು ನಮ್ಮ ನಾಯಕರು ಕೇರಳಗೆ ಹೋಗಿ 10 ದಿವಸ ಇಂಥ ಬಿಸಿಲು ಇರೋ ಟೈಮ್ ನಲ್ಲಿ ಅಲ್ಲಿ ಹೋಗಿ ಪ್ರಚಾರ ಮಾಡ್ತಾರೆ. ನಮ್ಮ ನಾಯಕರು ಏನು ಇವತ್ತು ಅರ್ಜಿ ಕೊಟ್ಟಿದ್ದಿಲ್ಲ, ನನ್ಗೆ ಕೇರಳಗೆ ನೀವು ಇದು ಕ್ಯಾಂಪೇನ್ಗೆ ಕಳಿಸಿ, ಸ್ಟಾರ್ ಕ್ಯಾಂಪೇನ್ಗೆ ಅಂತ. ಅವ್ರು ಹೋಗಿ ಅಲ್ಲಿ ಪ್ರಚಾರ ಮಾಡಿರೋ ಅಂತ ನೋಡ್ಕೊಂಡು, ಅವ್ರದ್ದು ಕೆಲಸ ಕಾರ್ಯ ನೋಡ್ಕೊಂಡು ಅವ್ರಿಗೆ AICC ಮೈನಾರಿಟಿ ವಿಭಾಗದ್ದು ಅವ್ರಿಗೆ ಮೆಂಬರ್ ಮಾಡ್ತಾರೆ. ಅವ್ರು ಇನ್ನು ಕರ್ನಾಟಕಕ್ಕೆ ಬಂದಿರಲ್ಲ, ಆದ್ರೆ ಆ ಸುದ್ದಿ ಇಲ್ಲಿಂದ ಇದಾಗುತ್ತೆ, ರಿಲೀಸ್ ಆಗುತ್ತೆ ಅಂತ ನಾಯಕರು. ನಾನು ನಮ್ಮ ಕಾಂಗ್ರೆಸ್ ನಾಯಕರಿಗೆ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ನಿಮ್ಮ ನಾಯಕತ್ವ ಬೆಳೆಸ್ಕೊಳ್ಳೋಕೋಸ್ಕರ ನಮ್ಮ ನಾಯಕರಿಗೆ ನೀವು ಡೈರೆಕ್ಷನ್ ಕೊಡ್ಬೇಡಿ, ನಮ್ಮ ನಾಯಕರಿಗೆ ಬಲಿಪಶು ಮಾಡ್ಬೇಡಿ. ನಿಮ್ಮ ಏನೈತೆ ಕೆಲಸ ಕಾರ್ಯ ನೀವು ಮಾಡಿ. ನಮ್ಮ ನಾಯಕರು ಯಾವತ್ತು ನಿಮ್ಮ ಮಧ್ಯ ಬಂದಿಲ್ಲ. ಅವರು ಏನು ಕಾಂಗ್ರೆಸ್ ಇಂದ ಅಲ್ಲ, ಕಾಂಗ್ರೆಸ್ ನಲ್ಲಿ ಬರೋ ಮುಂಚೆ BZ ಜಮೀರ್ ಅಹಮದ್ ಖಾನ್ ಇರೋದು. JDS ನಲ್ಲಿ ಬರೋ ಮುಂಚೆ BZ ಜಮೀರ್ ಸಮಾಜ ಸೇವೆ ಮಾಡ್ಕೊ ಬರ್ತಾ ಇರೋದು. JDS ಇವತ್ತು ಪರಿಸ್ಥಿತಿ ನೋಡಿರ್ಬೋದು ನೀವು. 2023 ಎಲೆಕ್ಷನ್ ರಿಸಲ್ಟ್ ನೋಡಿ. ನಮ್ಮ ನಾಯಕರು ಎಲ್ಲೆಲ್ಲೋಗಿ ಕಾಂಗ್ರೆಸ್ ಪರ ಪ್ರಚಾರ ಮಾಡೋರೆ. 40 ರಿಂದ 50 ಕ್ಷೇತ್ರಗಳಲ್ಲಿ ರಿಸಲ್ಟ್ ಇರೋದು ಹೇಳ್ತಾ ಇರೋದು ನಾನು. ಬೈಪೋಲ್ಸ್ ಇದು ರಿಟರ್ನ್ ಇದು ರಿಸಲ್ಟ್ ಹೇಳ್ತಾ ಇರೋದು ನಾನು. 50 ಕ್ಷೇತ್ರದಲ್ಲಿ ನಮ್ಮ ನಾಯಕರು ಹೋಗಿ ಎಲೆಕ್ಷನ್ ಪ್ರಚಾರ ಮಾಡಿದಾರ ಅಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಕ್ಕೆ ಕಾರಣ ಆಗಿದ್ದಾರೆ. ಅದು ನಾವು ಹೇಳ್ತಾ ಇಲ್ಲ, ಇವತ್ತು ಇರುವಂತ ಪ್ರಸ್ತುತ ಇದೇ ಇರ್ತಾ ಇರೋದು. ನಮ್ಮ ನಾಯಕರ ಬಗ್ಗೆ ಮಾತಾಡೋ ಮುಂಚೆ ಸ್ವಲ್ಪ ಅತಿಮಿತಿ ಇಟ್ಕೊಂಡು ಮಾತಾಡಿ. ನಮ್ಮ ನಾಯಕರು ಏನು ಕಾಂಗ್ರೆಸ್ಗೆನೆ ಇದ್ ಮಾಡ್ಕೊಂಡಿಲ್ಲ. JDS ಬಿಡ್ ಬಂದ ಮೇಲೆ JDS ಪರಿಸ್ಥಿತಿ ಏನಾಗಿದೆ ಗೊತ್ತೈತೆ. ಇವತ್ತು ರಾಜ್ಯಕ್ಕೇನೆ ನಮ್ಮ ನಾಯಕರಲ್ಲ, ನಮ್ಮ ದೇಶಕ್ಕೇನೆ ಜಮೀರ್ ಅಹಮದ್ ಖಾನ್ ಅಂದ್ರೆ ಏನಂತ ಗೊತ್ತೈತೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇವತ್ತು ಎಲೆಕ್ಷನ್ 2 ದಿವಸ ಐತಂದ್ರೆ SS ಮಲ್ಲಿಕಾರ್ಜುನ್ BJP ನಾಯಕರು CT ರವಿ ಜೊತೆ ಮೀಟಿಂಗ್ ಮಾಡ್ತಾರೆ. ಅವ್ರ ಮೇಲೆ ಏನ್ ಕ್ರಮ ತಗೊಂಡ್ರು AICC ಅವರು? ಅವ್ರಿಗೆ ಏನ್ ನೋಟಿಸ್ ಕೊಟ್ರು? ಅವ್ರ ಬಗ್ಗೆ ಯಾಕೆ ನಮ್ಮ ಸಮಾಜದ ನಾಯಕರು ಮಾತಾಡ್ತಾ ಇಲ್ಲ ಯಾವ್ದನ್ನು ಪತ್ರಿಕಾಗೋಷ್ಠಿನಲ್ಲಿ? 2 ದಿವಸ ಐತಂದ್ರೆ CT ರವಿ ಜೊತೆ ಮಲ್ಲಿಕಾ ಅವರು ಮೀಟಿಂಗ್ ಮಾಡೋ ಅವಶ್ಯಕತೆ ಏನಿತ್ತು? ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಯಾರೂನು? ಮತ್ತೆ ನೀವು ಇಷ್ಟು ದಿನ ಅಲ್ಲಿ ಬೀಳ್ಬಿಟ್ಟು ನೀವು ಕ್ಯಾನ್ವಾಸ್ ಮಾಡಿ ಒಂದು ಕ್ಷೇತ್ರ ಗೆಲ್ಸ್ಕೊಬರಕ್ಕಾಗಿಲ್ಲ ಅಂದ್ರೆ ಇವತ್ತು ನಿಮ್ಗೆ ಗೊತ್ತೈತೆ ಎಲೆಕ್ಷನ್ ರಿಸಲ್ಟ್ ಏನ್ ಬರುತ್ತೆ ಅಂತ. ಅದಕ್ಕೋಸ್ಕರ ನಿಮ್ಮ ತಲೆದಂಡ ಆಗುತ್ತೆ ಅಂತ ನಿಮ್ಮ ಮೇಲೆ ಏನೋ ಶಿಷ್ಟು ಕ್ರಮ ತಗೋತಾರಂತ ನೀವು ನಮ್ಮ ನಾಯಕರ ಬಗ್ಗೆ ಆಪಾದನೆ ಆಗ್ತೀರಾ ನೀವು? ಇದು ಎಲ್ಲಿ ಗಂಟ ಸರಿ? ಇದು ನಾನು ದಯವಿಟ್ಟು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ನಾಯಕರು ಯಾವಾಗ್ಲೂ ಯಾವ್ದೋ ಜಾತಿ ನೋಡಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ನಾಯಕರಾಗಿಲ್ಲ. ಅವ್ರು ಎಲ್ಲಾ ಸಮಾಜಕ್ಕೆ ತಗೊಂಡೋಗಿ ಅದಕ್ಕೆ ಇವತ್ತು ಜಮೀರ್ ಅಹಮದ್ ಖಾನ್ ಲೀಡರ್ ಆಗಿರೋದು. ಅವರು ಮಾಡ್ತಾ ಇರೋ ಕೆಲಸ ನಾನ್ ತಿಳ್ಕೊತೀನಿ, ನಮ್ಮ ಕರ್ನಾಟಕದ ಯಾರು ಸೋಷಿಯಲ್ ವರ್ಕ್ ಅಷ್ಟು ಮಾಡ್ತಾ ಇಲ್ಲ. ಸ್ವಂತ ದುಡ್ಡಿಂದ ಮೊನ್ನೆ ಬಳ್ಳಾರಿನಲ್ಲಿ ರೆಡ್ಡಿ ಮತ್ತೆ ಅಲ್ಲಿರೋ ಅಂತ MLA ಗಲಾಟಿನಲ್ಲಿ ಒಬ್ಬ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ತೀರೋಯ್ತಾನೆ. ಆವಾಗ ಇವರು ಸ್ವಂತ ದುಡ್ಡು 25 ಲಕ್ಷ ರೂಪಾಯಿ ಕೊಟ್ರಲ್ಲ ಆ ಫ್ಯಾಮಿಲಿಗೆ. ಆವಾಗ ಯಾಕೆ ಜಮೀರ್ ಅಣ್ಣನ ವಿರುದ್ಧ ಮಾತಾಡಿಲ್ಲ ನೀವು ಯಾರೂನು? ಜಮೀರ್ ಅಣ್ಣ ಕೊಟ್ಟಿರೋ ದುಡ್ಡು ಸರಿ ಇಲ್ಲ ಅಂತ ಹೇಳ್ಬೇಕಿತ್ತು ನೀವು. ನಿಮ್ ಕೈಯಿಂದ 50,000 ರೂಪಾಯಿ ಕೊಡೋ ಯಾರಿಗೂ ದಮ್ಮಿಲ್ಲ. 25 ಲಕ್ಷ ಸ್ವಂತ ದುಡ್ಡಿಂದ ಕೊಟ್ರಲ್ಲ, ಆವಾಗ ಎಲ್ಲೋಗಿದ್ರಿ ನೀವು ಮಾತಾಡಕ್ಕೆ? ಹೋಗ್ಬೇಕಿತ್ತು 4 ಜನ ಮೈನಾರಿಟಿ ಲೀಡರ್ಸ್. ಜಮೀರ್ ಅಹಮದ್ ಖಾನ್ ಅಲ್ಲಿ 25 ಲಕ್ಷ ಹಂಚೋನೆ ಅವ್ರು ಲೀಡರ್ ಆಗೋಯ್ತಾರೆ, ನಾವು ಹೋಗಿ 5 ಲಕ್ಷ ಕೊಡೋ ಅಂತ. ಆವಾಗ ದುಡ್ಡು ಕೊಡೋ ಟೈಮ್ ನಲ್ಲಿ ನಿಮ್ಗೆ ಯಾರು ಮಾತಾಡಕ್ ಬರಲ್ಲ. ಇವತ್ತು ದಾವಣಗೆರೆ ಎಲೆಕ್ಷನ್ ಏನಾದ್ರು ಸೋಲ್ಬೇಕು ಅಂದ್ರೆ ಅದಕ್ಕೆ BZ ಜಮೀರ್ ಅಹಮದ್ ಖಾನ್ ಅವರು ಕಾರಣ ಅಲ್ಲ. SS ಮಲ್ಲಿಕಾರ್ಜುನ ಕೊಟ್ಟಿರೋ ಅಂತ ಹೇಳಿಕೆಗಳು ಅವ್ರು ಹೇಳ್ತಾರೆ ಮಾಧ್ಯಮದಲ್ಲಿ.
ಅವರು ಬಂದಿಲ್ಲ ಅಂದ್ರೆ ಒಳ್ಳೇದು, ಅವ್ರು ಎಲ್ಲಿದ್ದಾರೆ ಅಲ್ಲೇ ಇರ್ಲಿ ಅಂತ ಹೇಳ್ತಾರೆ. ಯಾತಕ್ಕೆ ಹೇಳ್ತಾರೆ? ಸ್ವಂತ ಮಗನ್ಗೆ ನಿಲ್ಸ್ಬಿಟ್ಟು ಇಷ್ಟು ಆಂಕರದ್ ಮಾತಾಡೋರ್ಗೆ ನಮ್ಮ ನಾಯಕರು ಹೋಗಿ ಪ್ರಚಾರ ಮಾಡ್ಬೇಕಾ? ಅವರು ದಾವಣಗೆರೆ ಎಲೆಕ್ಷನ್ ಟೈಮ್ ನಲ್ಲಿ ಎಲ್ಲೋ ಅವ್ರ ಫ್ಯಾಮಿಲಿ ಕರ್ಕೊಂಡು ಫ್ಯಾಮಿಲಿ ಟೂರ್ ಹೋಗಿಲ್ಲ, ಅರ್ಜಿ ಹಾಕ್ಬಿಟ್ಟು AICC ಡೈರೆಕ್ಷನ್ ಕೊಡ್ತು, ಜಮೀರ್ ಅವರೇ ನಿಮ್ದು ಅವಶ್ಯಕತೆ ಇವತ್ತು ಕೇರಳನಲ್ಲಿ ಐತೆ, ಕೇರಳ ಇಂದ ನಮ್ಗೆ ಡಿಮ್ಯಾಂಡ್ ಐತೆ, ಜಮೀರ್ ಅಹಮದ್ ಖಾನ್ಗೆ ಕಳಿಸ್ಬೇಕು ಅಂತ. ಅದಕ್ಕೋಸ್ಕರ AICC ಡೈರೆಕ್ಷನ್ ಮೇಲೆ ಹೋಗಿ ಕೇರಳನಲ್ಲಿ ಪ್ರಚಾರ ಮಾಡಿರೋದವ್ರು. ಅವ್ರೇನು ಹಜ್ಜೋ ಉಮ್ರಾನೋ ಎಲ್ಲೋ ಫ್ಯಾಮಿಲಿ ಟೂರ್ ಕರ್ಕೊಂಡು ಹೋಗಿಲ್ಲ. ನೀವು ಅವ್ರ ಮೇಲೆ ಆಪಾದನೆ ಹಾಕಕ್ಕೆ ನೀವು ಇಷ್ಟು ಮೈನಾರಿಟಿ ಲೀಡರ್ಸ್ ಎಲ್ಲ ಹೋಗಿದ್ರಲ್ಲ ದಾವಣಗೆರೆಗೆ, ಏನ್ ಮಾಡಿದ್ರಿ ಪ್ರಚಾರ? ಒಂದ್ ಕ್ಷೇತ್ರ ನಿಮ್ಗೆ ಗೆಲ್ಸಕ್ಕಾಗಿಲ್ಲ ಅಂದ್ರೆ ನೀವು ಬೇರೆಯವ್ರ ಮೇಲೆ ಯಾಕೆ ಆಪಾದನೆ ಆಗ್ತಾ ಇದ್ದೀರಾ? ಗೆಲ್ಸ್ಕೊ ಬರ್ಬಿನಿ ದಾವಣಗೆರೆ ನೋಡವ. ಇಲ್ಲ ಅಂದ್ರೆ ಜಮೀರ್ ಅಣ್ಣನ್ಗೆ ಬೇರೆ ಕ್ಷೇತ್ರ ಕೊಟ್ಟು ನೋಡಿ. ನೀವ್ ಯಾರು ಮೈನಾರಿಟಿ ಲೀಡರ್ಸ್ ಹೋಗೋದ ಅವಶ್ಯಕತೆ ಇಲ್ಲ. ಒಬ್ಬ ಜಮೀರ್ ಅಹಮದ್ ಖಾನ್ ಹೋದ್ರೆ ನಾವು ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರು ಜಮೀರ್ ಅಣ್ಣನ ಹಿಂದೆ ಹೋಗಿ ಆ ಕ್ಷೇತ್ರ ನೀವ್ ಯಾಕೆ ಕೊಡ್ತೀರಾ ಅದ್ ಗೆಲ್ಸ್ಕೊಬರಂತ ಶಕ್ತಿ ಇವತ್ತು ಜಮೀರ್ ಅಹಮದ್ ಖಾನ್ ಇದು ಸಂಘಕ್ಕೆ ಐತೆ. ಒಬ್ಬ ಜಮೀರ್ ಅಹಮದ್ ಖಾನ್ ಹೋದ್ರೆ ಅದ್ರ ಹಿಂದೆ ಒಂದ್ 50 ಲಕ್ಷ ಜನ ಸೇರೋ ಅಂತ ಶಕ್ತಿ ಐತೆ. ಎಷ್ಟು ಉದಾಹರಣೆ ಕೊಡ್ಬೇಕು ನಾವು? JDS ನಲ್ಲಿ ಇರೋ ಗಂಟ ಮುಸ್ಲಿಂ ಕನ್ವರ್ಷನ್ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಅವರು. ನಾವು ಸಾವಿರಾರು ಕಾರ್ಯಕರ್ತರು ಮೈಸೂರಿಂದ ಪಾದಯಾತ್ರೆ ಹೋಗಿದ್ವಿ ಮುಸ್ಲಿಂ ಕನ್ವರ್ಷನ್ಗೆ. ಮೊನ್ನೆ ಮೀಲಾದ್ ಮಾಡಿದ್ರು. 1500 ಇದು ಏರ್ದು ಒಂದು ನಮ್ಮ ಮೊಹಮ್ಮದ್ ಸಲ್ಲಂದು ಮೀಲಾದ್ ಫಂಕ್ಷನ್ ಮಾಡಿದ್ರು. ಇಂಡಿಯಾಗೆನೆ ಇತಿಹಾಸ ಜಮೀರ್ ಅಹಮದ್ ಖಾನ್ ಅವ್ರು ಮಾಡಿರೋ ಅಂತ ಮೀಲಾದ್ ಪ್ರೋಗ್ರಾಮ್ ನಮ್ಮ ಭಾರತ ದೇಶಕ್ಕೆ ಇತಿಹಾಸ ಆಗಿರೋ ಅಂತ ಅದು ಕಾರ್ಯಕ್ರಮ. ಯಾಕೆ ನೀವುಗಳು ಮಾಡಿಲ್ಲ? ನಿಮ್ಗೆ ಜನ ಸೇರ್ಸೋ ಶಕ್ತಿ ಇಲ್ಲ, ನಿಮ್ಗೆ ಕಾರ್ಯಕರ್ತರು ಹುಟ್ಸೋ ಶಕ್ತಿ ಇಲ್ಲ, ನಿಮ್ ಹಿಂದೆ ಅಭಿಮಾನಿಗಳಿಲ್ಲ. ಅದಕ್ಕೋಸ್ಕರ ನೀವು ಇಂಥ ಕಾರ್ಯಕ್ರಮ ಕೊಡೋಲ್ಲ. ಒಬ್ಬ BZ ಜಮೀರ್ ಅಹಮದ್ ಖಾನ್ ಒಂದು ಬರ್ರೋ ಅಂತ ನಮ್ಗೆ ಒಂದು ಅವಾಜ್ ಹಾಕ್ಲಿ. ಪ್ರತಿ ಕ್ಷೇತ್ರದಿಂದ 5-10 ಸಾವಿರ ಜನ ನಾವು ಕಾರ್ಯಕರ್ತರು ಅವ್ರ ಹಿಂದೆ ಹೋಗಿ ನಿಂತ್ಕೊಳ್ಳೋ ಅಂತ ಶಕ್ತಿ ಜಮೀರ್ ಅಹಮದ್ ಖಾನ್ ನಲ್ಲಿ ಐತೆ. ನಾನು ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜಮೀರ್ ಅಹಮದ್ ಖಾನ್ ವಿರುದ್ಧ ಮಾತಾಡ್ಬೇಕಂದ್ರೆ 10 ಸತಿ ಯೋಚನೆ ಮಾಡ್ಬೇಕು. ಇವತ್ತು ನಾವೆಲ್ಲ ಅಲ್ಪಸಂಖ್ಯಾತರಿಗೆ 97% ಮತ ಒಂದ್ ಕಡೆ ಮಾಡ್ಬೇಕು ಅಂದ್ರೆ ಅದಕ್ಕೆ 50% ಕಾರಣ ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರು. ಇವತ್ತೇನಾದ್ರು BZ ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ ಬಿಟ್ಟು ಹೋಯ್ತಾರಂದ್ರೆ 50% ಜನ ಅಲ್ಪಸಂಖ್ಯಾತರು ಇವತ್ತು ಜಮೀರ್ ಅಹಮದ್ ಖಾನ್ ಜೊತೆ ಕಾಂಗ್ರೆಸ್ ಬೀಳೋದು ನಿಶ್ಚಿತ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇದೇ ಲಾಸ್ಟ್. ನಮ್ಮ ನಾಯಕರ ಬಗ್ಗೆ ಯಾರೂನು ಬೇರೆ ತರ ಹೇಳಿಕೆ ಕೊಡ್ಬಾರ್ದು. ನಿಮ್ಗೆ ಶಕ್ತಿ ಇದ್ರೆ ಹೋಗಿ ನೀವು ಗೆಲ್ಸ್ಕೊ ಬನ್ನಿ. ನಮ್ಮ ಜಮೀರ್ ಅಹಮದ್ ಖಾನ್ ಶಕ್ತಿ ಏನಂತ ಇವಾಗ ಕೇರಳ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಅವ್ರು ಎಲ್ಲೆಲ್ಲಿ ಪ್ರಚಾರ ಮಾಡೋರೆ ಅಲ್ಲಿ ಬಹುಮತದಿಂದ ಅಲ್ಲಿ ಅಭ್ಯರ್ಥಿ ಗೆಲ್ತಾರೆ ಅಂತ ಇವಾಗ್ಲೇ ನಮ್ಮ ಸಮೀಕ್ಷೆಗಳೇ ಇರ್ತಾ ಐತೆ. ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ.